ಭಾರ್ಗವಿ LLB ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತಂತ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಶುರುವಿನಲ್ಲಿ ಅರ್ಜುನ್ ರಾತ್ರಿ ಪೂರ ಈ ಚಳಿಯಲ್ಲಿ ಇಲ್ಲೇ ಕೂತಿದ್ದೀನಪ್ಪ ಅಂತ ರವೀಂದ್ರ ಅವರ ವೈಫ್ ಕೇಳಿದ್ರೆ ಹ್ಞೂ ಅತ್ತೆ ಅಂತ ಅರ್ಜುನ್ ಹೇಳ್ತಾನೆ. ಆಗ ಕರೀರಿ ಅಳಿಯಂದ್ರನ ಒಳಗಡೆ ಅಂತ ಹೇಳಿದಾಗ ರವೀಂದ್ರ ಬನ್ನಿ ಅರ್ಜುನ್ ಅಂತ ಹೇಳಿ ಕರೆದ್ರೆ ಮಾವ ಈಗಲಾದರೂ ನೀವು ಒಪ್ಕೊಂತೀರಾ, ನನಗೆ ಭಾರ್ಗವಿ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಅರ್ಜುನ್ ಕೇಳ್ತಾನೆ. ಹಾಗೆ ನೀವು ಮಾತಾಡಿದ ಮೇಲೇನೆ ನಾನು ಒಳಗಡೆ ಬರೋದು ಅಂತ ಅರ್ಜುನ್ ಹೇಳಿದಾಗ ಬನ್ನಿ ಅಳಿಯಂದ್ರೆ ಅಂತ ರವೀಂದ್ರ ಕರೀತಾನೆ. ಇನ್ನು ಭಾರ್ಗವಿ ಕೂಡ ಬಂದು ಅರ್ಜುನ್ನ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅರ್ಜುನನ್ನ ಒಳಗಡೆ ಕರ್ಕೊಂಡು ಬಂದ್ಮೇಲೆ ಖುದ್ದಾಗಿ ರವೀಂದ್ರ ಅವರೇನೆ ಅರ್ಜುನನ್ನ ಸೋಫಾ ಮೇಲೆ ಕೂರಿಸ್ತಾರೆ. ಅಡಚಣೆಗಾಗಿ ಕ್ಷಮೆ ಇರಲಿ, ನನಗಿನ್ನೂ ಈ ಸೀರಿಯಲ್ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಕ್ಯಾರೆಕ್ಟರ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಂತರ ಯಾರೋ ಒಬ್ರು ಬಂದು ಅರ್ಜುನ್ಗೆ ಕಾಫಿಯನ್ನ ಕೊಡ್ತಾರೆ. ಆಗ ಅರ್ಜುನ್ ಕಾಫಿಯನ್ನ ಕುಡಿತಾ ಇದ್ರೆ ಅಳಿಯಂದ್ರೆ ನಿಮ್ಗೆ ಹಿಂಸೆಯನ್ನ ಕೊಡೋ ಉದ್ದೇಶ ನನಗೆ ಇರ್ಲಿಲ್ಲ, ಆದ್ರೆ ಇಲ್ಲಿವರೆಗೂ ನಮ್ಮ ಕಣ್ಮುಂದೆ ನಡೀತಲ್ಲ ಘಟನೆಗಳು, ಅವುಗಳನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ನಿಮ್ಮನ್ನ ನಂಬೋ ಧೈರ್ಯ ಕೂಡ ನನಗೆ ಬರ್ಲಿಲ್ಲ. ನನ್ನ ಜೀವನ ಆದ ಹಾಗೆ ನನ್ನ ಮಗಳ ಜೀವನ ಕೂಡ ಆಗ್ಬಾರ್ದು ಅಲ್ವಾ, ಅದಕ್ಕೆ ಭಯದಿಂದ ನಿಮ್ಮನ್ನ ತಡೆದೆ. ಪದೇ ಪದೇ ನಂಬಿ ಕೆಡಬಾರ್ದಲ್ವಾ ಅಳಿಯಂದ್ರೆ, ಅದಕ್ಕೋಸ್ಕರನೇ ನಾನು ಒರಟಾಗಿ ನಡ್ಕೊಂಡೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ರವೀಂದ್ರ ಅರ್ಜುನ್ಗೆ ಕೈ ಮುಗಿದು ಕೇಳ್ತಾನೆ. ಆಗ ಅರ್ಜುನ್ ಪಾಟೀಲ್ ಅಯ್ಯೋ ಮಾವ, ನೀವ್ ಯಾಕೆ ಕ್ಷಮೆಯನ್ನ ಕೇಳ್ತೀರಾ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಆಗ ಭಾರ್ಗವಿ ಕೂಡ ಅಪ್ಪ ಆ ಮನೆಯವರಿಂದ ನನಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ನನ್ನ ಮೈ ಮೇಲೆ ಒಂದೇ ಒಂದು ಗೀಟ್ ಬಿದ್ರೂ ಕೂಡ ಅವ್ರಿಗೆ ರಿಸ್ಕು ಅಂತ ಭಾರ್ಗವಿ ಹೇಳಿದಾಗ ಆಗ ಅರ್ಜುನ್ ಆ ಗೀಟು ಕೂಡ ನನ್ನನ್ನು ದಾಟಿನೇ ಹೋಗ್ಬೇಕಲ್ವಾ, ನಾನು ನಿಮ್ಮನ್ನ ಕಣ್ಣಿನ ರೆಪ್ಪೆಯ ತರ ಕಾಪಾಡ್ಕೊಂತೀನಿ ಅಂತ ಹೇಳಿ ಅರ್ಜುನ್ ಭಾರ್ಗವಿಗೆ ಹೇಳ್ತಾನೆ. ಹಾಗೇನೆ ಅರ್ಜುನ್ ಇಷ್ಟು ದಿನ ಗೊತ್ತಿಲ್ಲದೇನೆ ತಪ್ಪು ನಡೆದಿದೆ, ಆದ್ರೆ ಇನ್ನು ಮುಂದೆ ತಪ್ಪು ನಡೆಯೋದಕ್ಕೆ ನಾನು ಅವಕಾಶವನ್ನ ಕೊಡೋದಿಲ್ಲ ಅಂತನೂ ಅರ್ಜುನ್ ಹೇಳ್ತಾನೆ. ಇನ್ನು ಇದೆಲ್ಲ ಆದ್ಮೇಲೆ ಅರ್ಜುನ್ ಜೊತೆ ರವೀಂದ್ರ ಅವರು ಭಾರ್ಗವಿಯನ್ನ ಕಳಿಸ್ಕೊಡೋದಕ್ಕೆ ಒಪ್ಕೊಂಡು ಅರ್ಜುನ್ ಜೊತೆ ಮನೆಗೆ ಕಳಿಸ್ಕೊಡ್ತಾರೆ. ಇನ್ನು ಇದೆಲ್ಲ ಆದ್ಮೇಲೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಮನೆಗೆ ಬರ್ತಾರೆ. ಆಗ ವಂದನಾ ಎದುರಿಗೆ ಬರ್ತಾಳೆ. ವಂದನಾ ಎದುರಿಗೆ ಬಂದ್ಬಿಟ್ಟು ಯಾಕೆ ಬಂದೆ ಮತ್ತೆ ಈ ಮನೆಗೆ ಅಂತ ಹೇಳಿ ಕೇಳಿದ್ರೆ ಆಗ ಭಾರ್ಗವಿ ಮನೆಯಿಂದ ಆಚೆ ಹೋಗ್ಬೇಕಾಗಿರೋಳು ನೀನು ಅಂತ ಹೇಳ್ತಾಳೆ. ಇನ್ನು ವೃಂದ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನ್ ಯಾಕೆ ಆಚೆ ಹೋಗ್ಬೇಕಾಗಿರೋದು ನೀನು ಅಂತ ವಂದನ ಹೇಳಿದ್ರೆ ಮನೆ ಅತಿಥಿಯಾಗಿ ಬಂದಿರೋ ನೀನು, ನಿನಗೆ ಇಷ್ಟ ಇರ್ಬೇಕಾದ್ರೆ ಇನ್ನು ಈ ಮನೆ ಸೊಸೆ ನಾನು, ನನ್ಗೆಷ್ಟು ಇರ್ಬೇಡ ಅಂತ ಭಾರ್ಗವಿ ಹೇಳ್ತಾಳೆ. ಹಾಗೆ ಈ ಮನೆ ಸೊಸೆ ನಾಡು, ನನ್ನನ್ನ ಆಚೆ ಹೋಗು ಅನ್ನೋದಕ್ಕೆ ನೀನ್ ಯಾರೇ, ಇದು ನನ್ನ ಮನೆ, ನನ್ನ ಗಂಡನ ಮನೆ ಅಂತ ಹೇಳ್ಬಿಟ್ಟು ಭಾರ್ಗವಿ ಹೇಳ್ತಾಳೆ. ಆಗ ವಂದನ ಅರ್ಜುನ್ ನೋಡಿದ್ಯಾ ಈ ಭಾರ್ಗವಿ ಇವಳು ಎಷ್ಟು ಮಾತಾಡ್ತಾ ಇದ್ದಾಳೆ, ಈ ಕ್ರಿಮಿನಲ್ಗೋಸ್ಕರ ನೀನ್ ಲಾಯರ್ ಆಗೋದಕ್ಕೆ ಒಪ್ಕೊಂಡ್ಯಾ ಅಂತ ವಂದನ ಹೇಳಿದಾಗ ವಂದನ ಅವಳು ಕ್ರಿಮಿನಲ್ ಅಲ್ಲ, ಅವಳು ನನ್ನ ಹೆಂಡತಿ ಅಂತ ಅರ್ಜುನ್ ಗದರಿ ಬಿಡ್ತಾನೆ ವಂದನಾ ಮೇಲೆ. ಆಗ ಅದನ್ನ ವೃಂದ ನೋಡ್ತಾ ಇರ್ತಾಳೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.